ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳೋ ಟೈಮ್. ಕಾಳಾಪುರದ ಜನರಂತೂ ರಾತ್ರಿ ಹೊತ್ತು ಆ ಬಸ್ನ ಹತ್ತಾನೇ ಇರೋದಿಲ್ಲ. ಇಡೀ ಬಸ್ನಲ್ಲಿ ಅವರೊಬ್ಬರೇ ಇದ್ದರೂ ಸಹ ಅವ್ರ ಜೊತೆ ಬೇರೆ ಯಾರೋ ಇದ್ದಾರೆ ಅನ್ನುವಂತಹ ಒಂದು ಸ್ಟ್ರೇಂಜ್ ಫೀಲಿಂಗ್. ಕೊನೆಯ ಸೀಟಲ್ಲಿ ಒಂದು ಹೆಂಗಸು ಕೆಂಪು ಕಲರ್ ಸೀರೆ ಉಟ್ಕೊಂಡಿರೋದು ಈತನಿಗೆ ಕಾಣಿಸುತ್ತೆ. ಆ ಹೆಂಗಸಿನ ರಿಫ್ಲೆಕ್ಷನ್ನೇ ಇರೋದಿಲ್ಲ. ಪ್ರಾಬ್ಲಮ್ ಇದ್ದಿದ್ದು ಆ ಊರಿನಲ್ಲ, ಆದರೆ ಆ ಊರಿಗೆ ಹೋಗುವಂತಹ ದಾರಿಯಲ್ಲಿ ತೊಂದರೆ ಇರುತ್ತೆ. ರೂಟ್ ನಂಬರ್ 44 ವಾಸ್ ಹಾಂಟೆಡ್. ಕಾಳಾಪುರ ಇದ್ದಿದ್ದು ನಮ್ಮ ಕರ್ನಾಟಕದಲ್ಲಿ, ಅಂದರೆ ಕೋಸ್ಟಲ್ ಕರ್ನಾಟಕದಲ್ಲಿರುವಂಥ ಒಂದು ಹಳ್ಳಿ. ಈ ಒಂದು ಹಳ್ಳಿ ಸಮುದ್ರ ತೀರದಲ್ಲಿರುತ್ತೆ. ಆ್ಯಂಡ್ ಸಿಟಿಯಿಂದ ಈ ಹಳ್ಳಿಗೆ ಹೋಗಬೇಕು ಅಂದರೆ ಜನ ಒಂದು ಬೆಟ್ಟನ ದಾಟ್ಕೊಂಡೇ ಹೋಗಬೇಕಾಗಿರುತ್ತೆ. ಈ ಒಂದು ಕಾಳಾಪುರ ಹಳ್ಳಿಗೆ ಇದ್ದಿದ್ದು 3 ಬಸ್ಗಳು. ಬೆಳಿಗ್ಗೆ 9 ಗಂಟೆಗೊಂದು, ಸಾಯಂಕಾಲ 4 ಗಂಟೆಗೊಂದು, ಹಾಗೆ ರಾತ್ರಿ 9 ಗಂಟೆಗೊಂದು. ರಾತ್ರಿ ಹೊತ್ತು ಈ ಬಸ್ಸಲ್ಲಿ ಆ ಊರಿಗೆ ಸಂಬಂಧಪಟ್ಟಂತಹ ಯಾವುದೇ ಜನಗಳಾಗಿರಲಿ, ನಿವಾಸಿಗಳಾಗಿರಲಿ, ರಾತ್ರಿ 9 ಗಂಟೆಗಿರುವಂಥ ಬಸ್ನ ಹತ್ತುತ್ತಾ ಇರೋದಿಲ್ಲ. ಯಾಕೆ? ಎಸ್, ಇದೇ ಇವತ್ತಿನ ಎಪಿಸೋಡ್, ದ ಲಾಸ್ಟ್ ಪ್ಯಾಸೆಂಜರ್. ಕಾಳಾಪುರಕ್ಕೆ ಒಂದು ಪೋಸ್ಟ್ ಆಫೀಸ್ ಬೇಕು ಅಂತ ಜನಗಳೆಲ್ಲ ಸೇರಿಕೊಂಡು ಸರ್ಕಾರಕ್ಕೆ ಒಂದು ಅರ್ಜಿನ ಹಾಕಿರ್ತಾರೆ ಬಹಳ ವರ್ಷಗಳ ಹಿಂದೆ. ಸುಮಾರು ವರ್ಷಗಳ ನಂತರ ಸರ್ಕಾರ ಈ ಒಂದು ರಿಕ್ವೆಸ್ಟ್ನ ಸ್ಯಾಂಕ್ಷನ್ ಮಾಡುತ್ತೆ. ಆ್ಯಂಡ್ ಕಾಳಾಪುರಕ್ಕೆ ಒಬ್ಬ ಪೋಸ್ಟ್ ಮಾಸ್ಟರ್ನ ಟ್ರಾನ್ಸ್ಫರ್ ಮಾಡುತ್ತೆ. ಆ್ಯಂಡ್ ಆ ಒಬ್ಬ ಪೋಸ್ಟ್ ಮಾಸ್ಟರೇ ಪುರುಷೋತ್ತಮ್. ಎಸ್, ಪುರುಷೋತ್ತಮ್ನ ಕಾಳಾಪುರಕ್ಕೆ ಸರ್ಕಾರ ಒಬ್ಬ ಪೋಸ್ಟ್ ಮಾಸ್ಟರ್ನಾಗಿ ನೇಮಕ ಮಾಡಿ ಟ್ರಾನ್ಸ್ಫರ್ ಮಾಡಿರುತ್ತೆ. ನಾನು ಆಗಲೇ ಹೇಳಿರೋ ಹಾಗೆ ಈ ಒಂದು ಕಾಳಾಪುರಕ್ಕೆ ಜನ ರಾತ್ರಿ ಹೊತ್ತು ಅಲ್ಲಿ ಹೋಗುವಂಥ ಬಸ್ನಲ್ಲಿ ಹೋಗಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಅದಲ್ದಂಗೆ ಆ ಊರಿನ ಜನ, ಅಂದರೆ ಕಾಳಾಪುರದ ಜನರಂತೂ ರಾತ್ರಿ ಹೊತ್ತು ಆ ಬಸ್ನ ಹತ್ತಾನೇ ಇರೋದಿಲ್ಲ. ಬೆಳಿಗ್ಗೆ ತನಕ ಕಾದು ಬೆಳಗಿನ ಬಸ್ನಲ್ಲಿ ಹೋಗ್ತಾ ಇರ್ತಾರೆ. ಪ್ರಾಬ್ಲಮ್ ಇದ್ದಿದ್ದು ಆ ಊರಿನಲ್ಲ, ಆದರೆ ಆ ಊರಿಗೆ ಹೋಗುವಂತಹ ದಾರಿಯಲ್ಲಿ ತೊಂದರೆ ಇರುತ್ತೆ. ಎಸ್, ಆ ಒಂದು ಕಾಳಾಪುರದ ರಸ್ತೆ, ಅಂದರೆ ಈ ಬಸ್ ಏನು ಹೋಗ್ತಾ ಇರುತ್ತೆ, ರೂಟ್ ನಂಬರ್ 44 ವಾಸ್ ಹಾಂಟೆಡ್. ಈ ಒಂದು ಜರ್ನಿನ ಇನ್ನು ಭಯಾನಕ ಮಾಡ್ತಾ ಇದ್ದಂತಹ ಸಂಗತಿಗಳಾದರೂ ಏನು ಅಂದರೆ, ಸಡನ್ನಾಗಿ ಬಸ್ ಒಳಗಡೆ ಲೈಟ್ಸ್ ಫ್ಲಿಕರ್ ಆಗೋದು, ಸುಡು ಸೆಕೆಯಲ್ಲೂ ಸಹ ತಣ್ಣನೆ ಗಾಳಿ ಬಂದು ಅವ್ರ ಮೈಂಡ್ನ ಸೋಕ್ಕೊಂಡು ಹೋಗೋದು, ಮಾತೇ ಆಡದೇ ಇರುವಂತಹ ಡ್ರೈವರ್ ಕಮ್ ಕಂಡಕ್ಟರ್. ಟು ದಿ ವರ್ಸ್ಟ್ ಪಾರ್ಟ್, ಕೆಲವೊಮ್ಮೆ ಪ್ಯಾಸೆಂಜರ್ಸ್ಗೆ ಇಡೀ ಬಸ್ನಲ್ಲಿ ಅವರೊಬ್ಬರೇ ಇದ್ದರೂ ಸಹ ಅವ್ರ ಜೊತೆ ಬೇರೆ ಯಾರೋ ಇದ್ದಾರೆ ಅನ್ನುವಂತಹ ಒಂದು ಸ್ಟ್ರೇಂಜ್ ಫೀಲಿಂಗ್. ಪುರುಷೋತ್ತಮ್ ಮೂಲತಃ ಶಿವಮೊಗ್ಗದವರು. ಕಾಳಾಪುರಕ್ಕೂ ಟ್ರಾನ್ಸ್ಫರ್ ಆಗೋಕ್ಕೂ ಮುಂಚೆ ಶಿವಮೊಗ್ಗದಲ್ಲೇ ಒಂದು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಟ್ರೈನಲ್ಲಿ ಬಂದು ಇಳಿತಾರೆ. ಟ್ರೈನು ಸುಮಾರು ಒಂದು 7 ಗಂಟೆಗೆ ರೀಚ್ ಆಗಿರುತ್ತೆ. ರೈಲ್ವೆ ಸ್ಟೇಷನಿಂದ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಕಾಳಾಪುರಕ್ಕೆ ಹೋಗುವಂತಹ ಬಸ್ ಬಗ್ಗೆ ವಿಚಾರಿಸ್ತಾರೆ ಪುರುಷೋತ್ತಮ್. ಆಗ ಅವ್ರಿಗೆ ಗೊತ್ತಾಗುತ್ತೆ ಕೊನೆಯ ಬಸ್ ರಾತ್ರಿ 9 ಗಂಟೆಗೆ ಹೊರಡುತ್ತೆ ಅಂತ. ಇಮ್ಮಿಡಿಯೇಟಾಗಿ ಟಿಕೆಟ್ ತಗೊತಾರೆ. ಟಿಕೆಟ್ ತಗೊಂಡು ಹಿಂದಕ್ಕೆ ತಿರುಗ್ತಾರೆ. ಆಗ ಒಬ್ಬ ವಯಸ್ಸಾಗಿರೋ ಮುದ್ಕ ಈತನ ಎದುರಿಗೆ ಬಂದು, ಬೇಡ, ಅದನ್ನು ಹತ್ತಬೇಡ, ಅದರಲ್ಲಿ ಹೋಗಬೇಡ, ಅದರಲ್ಲಿ ಅವಳು ಇರ್ತಾಳೆ, ನೀನೇನಾದರೂ ಅವಳನ್ನ ನೋಡಿದ್ರೆ ಅವಳು ನಿನ್ನ ಕರ್ಕೊಂಡು ಹೊರಟೋಗ್ತಾಳೆ, ಬೇಡ, ನನ್ನ ಮಾತು ಕೇಳು, ಇವಾಗ ಹೋಗಬೇಡ, ಬೆಳಿಗ್ಗೆ ಎದ್ದು ಹೋಗು, ಇವಾಗ ಹತ್ತಬೇಡ ಅಂತ ಹೇಳಿದ್ದನ್ನೇ ಪದೇ ಪದೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಯಾಕೋ ಪುರುಷೋತ್ತಮ್ಗೆ ವಿಚಿತ್ರ ಅನಿಸುತ್ತೆ. ಆದರೆ ಯಾರೋ ಹುಚ್ಚ ಇರಬೇಕು, ಏನೋ ಬಡಬಡಾಯಿಸ್ತಾ ಇದ್ದಾನೆ ಅಂತ ಸೈಡಿಂದ ಅದನ್ನ ಇಗ್ನೋರ್ ಮಾಡಿಕೊಂಡು ಹೊರಟೋಗ್ತಾನೆ ಪುರುಷೋತ್ತಮ್. ಕರೆಕ್ಟಾಗಿ 9 ಆಗುತ್ತೆ. ಪುರುಷೋತ್ತಮ್ ಆಚೆ ಹೋಟ್ಲಲ್ಲಿ ಊಟ ಮಾಡಿಕೊಂಡು 9 ಗಂಟೆ ಅಂದರೆ ಬಸ್ ಹೊರಡೋ ಸಮಯಕ್ಕೆ ಬಂದು ಬಸ್ ಹತ್ತುತ್ತಾನೆ.
ತಗೊಂಡಿರೋ ಟಿಕೆಟ್ನ ಡ್ರೈವರ್ಗೆ ತೋರಿಸ್ತಾನೆ. ಒಳಗಡೆ ಹೋಗ್ತಾನೆ. ಆಗ ಅಲ್ಲಿ ಪುರುಷೋತ್ತಮ್ಗೆ ಆ ಒಬ್ಬ ಮುದುಕ ಮುಂದ್ಗಡೆ ಸೀಟಲ್ಲಿ ಕೂತಿರೋದು ಕಾಣಿಸುತ್ತೆ. ಈತನಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ನನಗೆ ಈ ಬಸ್ ಹತ್ತಬೇಡ, ಈ ಬಸ್ಸಲ್ಲಿ ಹೋಗಬೇಡ ಅಂತ ಹೇಳಿಬಿಟ್ಟು ಈ ಮನುಷ್ಯನ ಇಲ್ಲಿ ಬಂದು ಕೂತಿದ್ದಾನಲ್ಲಪ್ಪ ಅಂತ ಯೋಚನೆ ಮಾಡ್ತಾನೆ. ಆ ಮುದುಕ ತನ್ನಷ್ಟಕ್ಕೆ ತಾನೇ ಏನೋ ಬಡಬಡಾಯಿಸ್ತಾ ಇರ್ತಾನೆ. ಇವನು ಪಕ್ಕ ಹುಚ್ಚ, ಯಾಕೆ ಸುಮ್ಮನೆ ಅಂದ್ಬಿಟ್ಟು ಪುರುಷೋತ್ತಮ್ ಒಳಗಡೆ ಹೋಗ್ತಾನೆ. ಹಿಂದಿನ ಸೀಟ್ ಅಂದರೆ ಕೊನೆಯ ಸೀಟಲ್ಲಿ ಒಂದು ಹೆಂಗಸು ಕೆಂಪು ಕಲರ್ ಸೀರೆ ಉಟ್ಕೊಂಡಿರೋದು ಈತನಿಗೆ ಕಾಣಿಸುತ್ತೆ. ಈತ ಮುಂದ್ಗಡೆನೂ ಅಲ್ಲ, ತೀರಾ ಹಿಂದ್ಗಡೆನೂ ಅಲ್ಲ, ಮಧ್ಯದ ಸೀಟಲ್ಲಿ ಕುತ್ಕೊತಾನೆ. ಬಸ್ ಹೊರಡುತ್ತೆ. ಸಿಟಿಯ ಜಂಜಾಟದಿಂದ ಆಚೆ ಬಂದು ಕಾಡಿನ ನಿಶಬ್ದತೆಯ ಕಡೆಗೆ ಹೊರಡುತ್ತೆ ಬಸ್. ಡ್ರೈವರ್ ಒಂದು ಸಲಿನೂ ಹಿಂದೆ ತಿರುಗಿ ನೋಡ್ತಾನೆ ಇರೋದಿಲ್ಲ. ಆತನ ದೃಷ್ಟಿ ಬರೀ ರಸ್ತೆ ಮೇಲೆ ಮಾತ್ರ ಇರುತ್ತೆ. ಒಂದು ಸಲ ಕೂಡ ಹಿಂದೆ ಏನು ನಡೀತಾ ಇದೆ ಅಂತ ನೋಡೋದೇ ಇಲ್ಲ ಈ ಡ್ರೈವರ್. ಸ್ವಲ್ಪ ಹೊತ್ತು ಕಳೆಯುತ್ತೆ. ಪುರುಷೋತ್ತಮ್ಗೆ ಯಾಕೋ ಅನ್ಈಸಿ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಉಸಿರಾಟದಲ್ಲಿ ಒಂದು ಸ್ವಲ್ಪ ಏರಿಳಿತ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಆತ ಮೋಸ್ಟ್ಲಿ ತುಂಬ ಟಯರ್ಡ್ ಆಗಿದ್ದಾನೆ, ಆದ್ದರಿಂದನೇ ಈ ರೀತಿ ಅನ್ಈಸಿ ಫೀಲ್ ಆಗ್ತಾ ಇರಬೇಕು ಅಂತ ಅವನಿಗೆ ಕನ್ವಿನ್ಸ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ. ಇನ್ನು ಸ್ವಲ್ಪ ಹೊತ್ತು ಕಳೆಯುತ್ತೆ. ಬಸ್ಸಲ್ಲಿರುವಂತಹ ಲೈಟ್ಸ್ ಫ್ಲಿಕ್ಕರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈತ ಅದನ್ನು ನೋಡ್ತಾನೆ. ಹಾಗೆ ಮುಂದ್ಗಡೆ ಇದ್ದಂತಹ ಮುದುಕ ತಾನೇನು ಬಡಬಡಾಯಿಸ್ತಾ ಇದ್ದ ಅದನ್ನು ಒಂದು ಸ್ವಲ್ಪ ಜೋರು ಮಾಡ್ತಾನೆ. ಈತ ಒಂದು ಸ್ವಲ್ಪ ಕಿವಿ ಕೊಟ್ಟು ಕೇಳ್ತಾನೆ. ಆಗ ಆ ಮುದುಕ ಅವಳಿದ್ದಾಳೆ ನೋಡ್ಬೇಡ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪುರುಷೋತ್ತಮ್ಗೆ ಸರಿಯಾಗಿ ಗಾಳಿ ಆಡ್ತಾ ಇರೋದಿಲ್ಲ. ಆಗ ಆತ ನಿಂತ್ಕೊಂಡು ಆ ಕಿಟಕಿಯ ಗ್ಲಾಸ್ನ ಸರಿಸಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಟ್ರೈ ಮಾಡ್ತಾ ಹಿಂದ್ಗಡೆ ಸೀಟಲ್ಲಿ ಕೂತಿದ್ದಂತಹ ಹೆಂಗಸ್ನ ಕಡೆ ನೋಡ್ತಾನೆ. ಆಕೆ ನೋಡ್ತಾನೆ. ನೋಡಿದ ನಂತರ ಆಕೆ ಮುಂದ್ಗಡೆ ಇದ್ದಿದ್ದ ಗ್ಲಾಸ್ನ ನೋಡ್ತಾನೆ. ಫಾರ್ ಹಿಸ್ ಸರ್ಪ್ರೈಸ್, ಆ ಒಂದು ಕಿಟಕಿಯ ಗ್ಲಾಸ್ನಲ್ಲಿ ಆ ಹೆಂಗಸಿನ ರಿಫ್ಲೆಕ್ಷನ್ನೇ ಇರೋದಿಲ್ಲ. ಗ್ಲಾಸಲ್ಲಿ ಯೂಶಲಿ ನಮ್ಮ ರಿಫ್ಲೆಕ್ಷನ್ ನಮಗೆ ಕಾಣಿಸುತ್ತೆ, ಆದರೆ ಈ ಹೆಂಗಸಿನ ರಿಫ್ಲೆಕ್ಷನ್ ಆ ಕಿಟಕಿನಲ್ಲಿ ಕಾಣಿಸ್ತಾನೆ ಇರೋದಿಲ್ಲ. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಪುರುಷೋತ್ತಮ್ ಆ ಒಂದು ಗ್ಲಾಸ್ನ ಮತ್ತೆ ತಳ್ಳಿ ಆತನ ರಿಫ್ಲೆಕ್ಷನ್ ಕಾಣಿಸುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾನೆ. ಅವನಿಗೆ ಅವನ ರಿಫ್ಲೆಕ್ಷನ್ ಆ ಒಂದು ಕಿಟಕಿಯ ಗ್ಲಾಸ್ನಲ್ಲಿ ಕಾಣ್ತಾ ಇರುತ್ತೆ. ಮುಂದ್ಗಡೆ ಕೂತಿದ್ದಂತಹ ಮುದುಕನನ್ನು ನೋಡ್ತಾನೆ ಆ್ಯಂಡ್ ಅವನ ಪಕ್ಕ ಇದ್ದಂತಹ ಗ್ಲಾಸ್ನಲ್ಲಿ ಆತನ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ. ಮುದುಕನ ರಿಫ್ಲೆಕ್ಷನ್ ಕೂಡ ಆ ಗ್ಲಾಸ್ನಲ್ಲಿ ಕಾಣಿಸ್ತಾ ಇರುತ್ತೆ. ಈತನಿಗೆ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಹಿಂದೆ ತಿರುಗಿ ನೋಡಿ ಆ ಹೆಂಗಸನ್ನ ನೋಡಿ ಮತ್ತೆ ಆಕೆ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆಯಾ ಅಂತ ನೋಡ್ತಾ ಇರ್ತಾನೆ. ಹೆಂಗಸಲ್ಲೇ ಇರ್ತಾಳೆ, ಆದರೆ ಅವಳ ರಿಫ್ಲೆಕ್ಷನ್ ಆ ಕಿಟಕಿಯ ಗ್ಲಾಸ್ನಲ್ಲಿ ಕಾಣ್ತಾನೆ ಇರೋದಿಲ್ಲ. ಪುರುಷೋತ್ತಮ್ಗೆ ಆಗ ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ. ಆ ಘಳಿಗೆಗೆ ಆತನಿಗೆ ಆ ಬಸ್ನ ಇಳಿದು ಅಲ್ಲಿಂದ ಓಡ್ ಹೋಗಬೇಕು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಸಮಯ ತುಂಬ ಮೀರಿ ಹೋಗ್ಬಿಟ್ಟಿರುತ್ತೆ. ಬಸ್ ದಟ್ಟ ಕಾಡಿನ ಮಧ್ಯೆ ಇರುತ್ತೆ. ಸಿಟಿಯಿಂದ ತುಂಬ ದೂರ ಬಂದುಬಿಟ್ಟಿರುತ್ತೆ. ಪುರುಷೋತ್ತಮ್ ಆ ರೆಡ್ ಕಲರ್ ಸಾರಿ ಅಂದರೆ ಕೆಂಪು ಸೀರೆ ಹುಟ್ಟಿದ್ದಂತಹ ಮಹಿಳೆಯ ಮುಖ ನೋಡಲಿಕ್ಕೆ ಟ್ರೈ ಮಾಡ್ತಾನೆ. ಆಕೆ ಪಕ್ಕದಲ್ಲಿದ್ದಂಥ ಕಿಟಕಿಯಿಂದ ಆಚೆ ನೋಡ್ತಾ ಇರ್ತಾಳೆ. ಆಕೆಯ ಮುಖ ಆಕೆಯ ಉದ್ದ ಕೂದಲಿನ ಹಿಂದೆ ಅಡಕ್ಕೊಂಡಿರುತ್ತೆ. ಆಕೆಯ ಮುಖ ಆತನಿಗೆ ಕಾಣಿಸ್ತಾನೆ ಇರೋದಿಲ್ಲ. ಆ್ಯಂಡ್ ಇನ್ನೊಂದ್ಸಲಿ ಗ್ಲಾಸ್ ಕಡೆ ನೋಡ್ತಾನೆ. ಇನ್ನು ಆಕೆಯ ರಿಫ್ಲೆಕ್ಷನ್ ಕಿಟಕಿಯ ಗ್ಲಾಸ್ನಲ್ಲಿ ಕಾಣಿಸ್ತಾನೆ ಇರೋದಿಲ್ಲ. ಪುರುಷೋತ್ತಮ್ಗೆ ಎದೆ ಬಡಿತ ಸಿಕ್ಕಾಪಟ್ಟೆ ಜೋರಾಗತ್ತೆ. ಆತ ಸೀಟ್ ಕಚ್ಕೊಂಡು ಕೂತ್ಕೊತಾನೆ. ಆಗ ಆ ಮುದುಕ ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀನು ಅವಳನ್ನು ನೋಡ್ಬಿಟ್ಟೆ, ಅವಳು ನಿನ್ನನ್ನು ಬಿಡೋದಿಲ್ಲ, ಅವಳು ನಿನ್ನ ಕರ್ಕೊಂಡು ಹೋಗ್ತಾಳೆ. ನೀನು ಯಾಕೆ ಅವಳನ್ನ ನೋಡಿದೆ? ನಾನು ನಿನಗೆ ಹೇಳಿದ್ದೆ ನೀನು ಬರಬೇಡ, ನೀನು ಅವಳನ್ನ ನೋಡಬೇಡ, ನೀನು ಯಾಕೆ ನೋಡಿದೆ? ಇನ್ನು ಅವಳು ನಿನ್ನ ಬಿಡೋದೇ ಇಲ್ಲ ಅಂತ ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಆಗ ಮತ್ತೆ ಬಸ್ಸಿನ ಲೈಟ್ ಫ್ಲಿಕ್ಕರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಲಿಕ್ಕರ್ ಅಂದರೆ ಪ್ರತಿ ಸಲ ಫ್ಲಿಕ್ಕರ್ ಆಗಬೇಕಾದ್ರೂ ಆ ಹಿಂದೆ ಕೂತಿದ್ದಂತಹ ಹೆಂಗಸು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಸ್ವಲ್ಪನೇ ಒಂದೊಂದೇ ಸೀಟ್ನ ದಾಟ್ಕೊಂಡು ಪುರುಷೋತ್ತಮ್ ಹತ್ರ ಬರ್ತಾ ಇರೋದು ಆತನಿಗೆ ಸೆನ್ಸ್ ಆಗುತ್ತೆ.
ಒಂದ್ಸಲಿ ಫ್ಲಿಕ್ಕರ್ ಆಗುತ್ತೆ, ಹಿಂದೆ ಇದ್ದಂಥ ಹೆಂಗಸು ಮುಂದ್ಗಡೆ ಸೀಟಿಗೆ ಬಂದಿರ್ತಾಳೆ. ಇನ್ನೊಂದು ಸಲ ಫ್ಲಿಕ್ಕರ್ ಆಗುತ್ತೆ, ಆ ಸೀಟ್ ಬಿಟ್ಟು ಮತ್ತೆ ಮುಂದಿನ ಸೀಟಲ್ಲಿ ಬಂದು ಕೂತಿರ್ತಾಳೆ. ಇದೇ ರೀತಿ ಒಂದು 7-8 ಸಲಿಯಲ್ಲಿ ಆಕೆ ಬಂದು ಈ ಸಲಿ ಪುರುಷೋತ್ತಮನ ಹಿಂದೆಯೇ ಬಂದು ಕೂತ್ಕೊಂಡ್ಬಿಟ್ಟಿರ್ತಾಳೆ. ಪುರುಷೋತ್ತಮಗೆ ನೀಟಾಗಿ ಸೆನ್ಸ್ ಆಗ್ತಾ ಇದೆ, ನೀಟಾಗಿ ಫೀಲ್ ಆಗ್ತಾ ಇದೆ ಆ ಹೆಂಗಸು ಈತನ ಹಿಂದೆನೇ ಇದ್ದಾಳೆ ಅಂತ. ಆ ಮೂಮೆಂಟ್ಗೆ ಆಕೆಯ ಉಸಿರು ಬಂದು ತಣ್ಣನೆ ಗಾಳಿ ಬಂದು ಪುರುಷೋತ್ತಮನ ಕುತ್ತಿಗೆಗೆ ಬಂದು ಬಡಿಯುತ್ತೆ. ಪುರುಷೋತ್ತಮ್ ಆ ಗಳಿಗೆ ಹಿಂದೆ ತಿರುಗಿ ನೋಡ್ತಾನೆ. ಆದರೆ ಹಿಂದ್ಗಡೆ ಯಾರು ಇರೋದೇ ಇಲ್ಲ. ಹಿಂದಿನ ಸೀಟಲ್ಲ, ಅದ್ರ ಹಿಂದಿನ ಸೀಟಲ್ಲ, ಇಡೀ ಬಸ್ಸಲ್ಲೇ ಆ ಕೆಂಪು ಸೀರೆ ಹುಟ್ಟಿದ್ದಂಥ ಮಹಿಳೆನೇ ಇರೋದಿಲ್ಲ. ಆಕೆ ಆ ಗಳಿಗೆ ಮಾಯ ಆಗೋಗಿರ್ತಾಳೆ. ಪುರುಷೋತ್ತಮ್ ಸಿಕ್ಕಾಪಟ್ಟೆ ಹೆದರ್ಕೊಂಡು ಅಮ್ಮ ಅಂತ ಕಿರ್ಚ್ಕೊತಾನೆ. ಆಗ ಬಸ್ಸು ಸ್ಟಾಪ್ ಆಗುತ್ತೆ. ಡ್ರೈವರ್ ಹಿಂದೆ ತಿರುಗಿ ಲಾಸ್ಟ್ ಸ್ಟಾಪ್ ಅಂತ ಪುರುಷೋತ್ತಮ್ನೇ ನೋಡಿಕೊಂಡು ಹೇಳ್ತಾನೆ. ಪುರುಷೋತ್ತಮ್ ಮುಂದೆ ಬರ್ತಾನೆ. ಡೋರ್ ಓಪನ್ ಆಗುತ್ತೆ. ಆದರೆ ಅಲ್ಲಿ ಯಾವ ಹಳ್ಳಿನೂ ಇರೋದಿಲ್ಲ, ಯಾವ ರಸ್ತೆನೂ ಕಾಣ್ತಾ ಇರೋದಿಲ್ಲ. ಸುತ್ತಲೂ ದಟ್ಟವಾದಂಥ ಕಾಡಿರುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಕತ್ಲಿರುತ್ತೆ. ಪುರುಷೋತ್ತಮ್ ಕಣ್ಮುಚ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಊರಿನ ಜನ ಎಲ್ಲ ಸೇರಿರ್ತಾರೆ. ಒಂದು ಪೊಲೀಸ್ ಜೀಪು ಬಂದಿರುತ್ತೆ. ಅಲ್ಲಿ ಅವರಿಗೆ ಒಂದು ಬಸ್, ಅಂದರೆ ಕಾಡಿನ ಮಧ್ಯೆ ಒಂದು ಬಸ್ ಸಿಕ್ಕಿರುತ್ತೆ. ಇಂಜಿನ್ ರನ್ನಿಂಗಲ್ಲಿರುತ್ತೆ, ಡೋರ್ಸ್ ತೆರೆದಿರುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ಆ ಬಸ್ಸಲ್ಲಿ ಇಬ್ಬರೇ ಇರ್ತಾರೆ. ಒಬ್ಬ ಡ್ರೈವರ್, ಇನ್ನೊಬ್ಬ ಆ ಮುದುಕ. ಪುರುಷೋತ್ತಮ್ ಅಲ್ಲೆಲ್ಲೂ ಇರೋದೇ ಇಲ್ಲ. ಇನ್ಯಾವತ್ತೂ ಯಾರು ಪುರುಷೋತ್ತಮ್ನ ನೋಡೋದೇ ಇಲ್ಲ. ಪುರುಷೋತ್ತಮ್ ಇಸ್ ಸ್ಟಿಲ್ ಆನ್ ದ ಮಿಸ್ಸಿಂಗ್ ಲಿಸ್ಟ್. ಇವತ್ತಿಗೂ ಕಾಳಾಪುರಕ್ಕೆ ರಾತ್ರಿ 9 ಗಂಟೆಗೆ ಬಸ್ ಹೊರಡುತ್ತೆ. ಹಲವಾರು ಜನ ಪ್ಯಾಸೆಂಜರ್ಸ್ ನಿಜವಾದ ವಿಷಯ ಗೊತ್ತಿಲ್ಲದಂಗೆ ಇವತ್ತಿಗೂ ಆ ಬಸ್ನ, ಅಂದರೆ ರೂಟ್ ನಂಬರ್ 44ನಲ್ಲಿ ಹೊರಡ್ತಾರೆ. ಆದರೆ ಆ ಕೆಂಪು ಸೀರೆ ಹುಟ್ಟಂತಹ ಹೆಂಗಸನ್ನ ನೋಡಿ ಆ ಬಸ್ಸಿಂದ ಇಳಿದಂತಹ ಉದಾಹರಣೆನೇ ಇಲ್ಲ. ಅಸಲಿಗೆ ಈ ಕೆಂಪು ಕಲರ್ ಸೀರೆ ಹುಟ್ಟಂತಹ ಮಹಿಳೆಯಾದರೂ ಯಾರು? ಆಕೆನ ನೋಡ್ಲಿಕ್ಕೆ ಟ್ರೈ ಮಾಡಿದ್ರೆ ಯಾಕೆ ಆ ಒಬ್ಬ ವ್ಯಕ್ತಿ ಕಾಣೆ ಆಗ್ತಾ ಇರ್ತಾನೆ? ಇದರ ಹಿಂದೆ ಇರುವಂತಹ ರಹಸ್ಯ ಆದರೂ ಏನು? ಇದನ್ನು ನೀವು ತಿಳ್ಕೊಬೇಕು ಅಂದರೆ ಯು ವಿಲ್ ಹ್ಯಾವ್ ಟು ವೇಟ್ ಫಾರ್ ದಿ ನೆಕ್ಸ್ಟ್ ಪಾರ್ಟ್. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇದಾಗಿತ್ತು ಆ ಮುದುಕ ವಾರ್ನ್ ಮಾಡಿ ಸಹ ಪುರುಷೋತ್ತಮ್ ಆ ಬಸ್ ಹತ್ತಿ ಅಲ್ಲಿ ಇದ್ದಂತಹ ಮಹಿಳೆಯನ್ನು ನೋಡಲಿಕ್ಕೆ ಹೋಗಿ ನಾಪತ್ತೆಯಾದಂತಹ ಕಥೆ, ದ ಲಾಸ್ಟ್ ಪ್ಯಾಸೆಂಜರ್. ಆ್ಯಂಡ್ ಈ ಒಬ್ಬಳು ಮಹಿಳೆ ಯಾರು? ಈಕೆಯ ರಹಸ್ಯ ಆದರೂ ಏನು? ಇದನ್ನು ತಿಳ್ಕೊಬೇಕು ಅಂದರೆ ನೀವು ವೆಯ್ಟ್ ಮಾಡಬೇಕು ನೆಕ್ಸ್ಟ್ ಎಪಿಸೋಡ್ಗೆ. ದ ಪಾರ್ಟ್ 2, ದ ಮಿಸ್ಟೀರಿಯಸ್ ವಿಮೆನ್ ಇನ್ ರೆಡ್ ಸ್ಯಾರಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ವಿತ್ ರಹಸ್ಯ ವಿತ್ ಲಾಸ್ಯ, ವೆರ್ ಸೀಕ್ರೆಟ್